ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇದ್ರೆ ನಾನು ನಿಮ್ಮ ರವಿ ಮಾತಾಡ್ತಿರೋದು. ಗೆಳೆಯರೇ, ಏನೇ ಆದ್ರೂ ಭೂಮಿ ಮೇಲೆ ತಿನ್ನೋ ಅದೃಷ್ಟ ಇದ್ದರೆ ಎಂಥ ಅಪಘಾತ ನಡೆದ್ರೂ ಕೂಡ ಬದುಕಿ ಬರ್ತಾರೆ ಅನ್ನೋದಕ್ಕೆ ನಿದರ್ಶನ ಅಂದರೆ ಈ ಫ್ಲೈಟ್ ಆಕ್ಸಿಡೆಂಟ್ ಆಗಿರೋದೆ. ಈ ಫ್ಲೈಟು ಬಿದ್ದೋಗಿರೋದು ಗುಜರಾತಲ್ಲಿ ನಡೆದಿರೋ ಇದು ಘಟನೆ. ಅಹಮದಾಬಾದ್ ಗುಜರಾತಲ್ಲಿ ನಡೆದಿರೋ ಘಟನೆಯಲ್ಲಿ ಫ್ಲೈಟು ಟೇಕಪ್ಪಲ್ಲೇ ಬಿದ್ದೋಗಿರೋ ಘಟನೆಯಲ್ಲಿ 242 ಮಂದಿ ಪ್ರಯಾಣಿಕರಿದ್ದರೆ ಅದರಲ್ಲಿ 241 ಪ್ರಯಾಣಿಕರು ಸುಟ್ಟೋಗಿದ್ದಾರೆ. ಅವರ ಶವಗಳು ಪತ್ತೆ ಹಚ್ಚಬೇಕಂದ್ರೆ DNA ಚೆಕಪ್ಪಲ್ಲೇ ಪತ್ತೆ ಹಚ್ಚಬೇಕು. ಆ ಥರ ಸುಟ್ಟು ಭಸ್ಮ ಆಗಿದ್ದಾರೆ. ಆದರೆ ಅಂಥ ದೊಡ್ಡ ಅಪಘಾತದಲ್ಲೂ ಕೂಡ ಇವರೊಬ್ಬರು ಬದುಕಿದ್ದಾರೆ ಅಂದರೆ ಅದೃಷ್ಟನೇ ಅನ್ಕೋಬೋದು. 2 ಗಾದೆ ಇದೆ. ಭೂಮಿ ಮೇಲೆ ತಿನ್ನೋ ಅದೃಷ್ಟ ಇದ್ದರೆ ಎಂಥ ಅಪಘಾತದಲ್ಲೂ ಕೂಡ ಬದುಕಿ ಬರ್ತಾರೆ ಅಂತ ಒಂದು ಗಾದೆ ಇದೆ. ಇನ್ನೊಂದು ಗಾದೆ, ಪಾಪಿಗಳು ನಡು ಸಮುದ್ರಕ್ಕೆ ಹೋದ್ರೂ ಮುಣಗಲ್ಲ ಅಂತಾರೆ. ಆ ಗಾದೆ ವರ್ತನೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಅವರಿಗೆ ಅಂಥವ್ರು ಅಂತ ಅವ್ರ ಮನೋಭಾವ ನಮ್ಗೆ ಗೊತ್ತಿಲ್ಲ. ಒಟ್ಟಾರೆ 2 ಗಾದೆನಾಗಿ ಯಾವ್ದು ಸೂಟ್ ಆಗುತ್ತೋ ಅವ್ರಿಗೆ ಗೊತ್ತಿಲ್ಲ. ನಮಗಂತೂ ಗೊತ್ತಿಲ್ಲ, ಅವರಿಗೆ ಗೊತ್ತಿರುತ್ತೆ. ಬಟ್ ಏನೇ ಆದ್ರೂ ಈ ಘಟನೆ ನಡೆದಿರೋದು ತುಂಬ ನೋವು ಅನಿಸುತ್ತೆ. ಯಾಕಂದರೆ 241 ಜನ ಅಲ್ಲ, 241 ಕುಟುಂಬದ ಸಮಸ್ಯೆಯಾಗಿ ಬದಲಾಗಿದೆ ಇದು. ಈ ಗುಜರಾತಲ್ಲಿ ನಡೆದಿರೋ ಘಟನೆ ತುಂಬ ಇಡೀ ಇಂಡಿಯಾಗೆ ನೋವು ಅನ್ನೋದು ತಂದಿದೆ. ಇದು ಈ ಥರ ಮತ್ತೆ ಯಾವಾಗೂ ನಡಿಬಾರ್ದು ಅಂತೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ಅಂದ್ಕೊಂಡು ಬಯಸೋಣ. ಓಕೆ ಫ್ರೆಂಡ್ಸ್, ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಂಗೆ.